ಭಾರತ ದೇಶದ ಕರ್ನಾಟಕ ರಾಜ್ಯದ ಬಿಜಾಪುರ ಜಿಲ್ಲೆಯಲ್ಲಿ ಬಸವನ ಬಾಗೇವಾಡಿ ಎಂಬ ಒಂದು ಪಟ್ಟಣವಿದೆ. 12ನೇ ಶತಮಾನದಲ್ಲಿ ಇದನ್ನ ಬಾಗೇವಾಡಿ ಅಥವಾ ಇಂಗಳೇಶ್ವರ ಬಾಗೇವಾಡಿ ಎಂದು ಕರೆಯಲಾಗುತ್ತಿತ್ತು. ಈ ಗ್ರಾಮದಲ್ಲಿ ಕಮ್ಮೆ ಕುಲದ ಶೈವ ಬ್ರಾಹ್ಮಣ ಮನೆತನದವರಾದ ಮಾದರಸ ಮತ್ತು ಮಾದಲಾಂಬಿಕೆ ಎಂಬ ದಂಪತಿಗಳಿರುತ್ತಾರೆ. ಈ ದಂಪತಿಗಳಿಗೆ ನಾಗಲಾಂಬಿಕೆ ಎಂಬ ಮಗಳಿದ್ದಳು. ಆದರೆ ಗಂಡು ಮಕ್ಕಳು ಇರಲಿಲ್ಲ. ಬಹುದಿನದ ಜಪತಪಗಳ ನಂತರ ಇವರಿಗೆ ಒಂದು ಗಂಡು ಮಗು ಜನಿಸುತ್ತೆ. ಆದರೆ ಮಗು ಹುಟ್ಟಿದ ತಕ್ಷಣ ಕಣ್ ತೆರೆಯದೆ ಬಾಯಿ ತೆರೆಯದೆ ಅಳದೆ ನಿಷ್ಕ್ರಿಯವಾಗಿರುವುದನ್ನು ಕಂಡು ತಂದೆ ತಾಯಿ ಗಾಬರಿಗೊಳ್ತಾರೆ. ಅದೇ ಸಂದರ್ಭದಲ್ಲಿ ಮಾದರಸನ ಕುಲಗುರುಗಳು ಆಗಿರುವಂತಹ ಜಾತಿವೇದ ಮುನಿಗಳು ಮನೆಗೆ ಆಗಮಿಸುತ್ತಾರೆ. ಜಾತಿವೇದ ಮುನಿಗಳು ಆ ಮಗುವಿನ ಹಣೆಯ ಮೇಲೆ ಭಸ್ಮವನ್ನು ಧರಿಸಿ ಕಿವಿಯಲ್ಲಿ ಮಂತ್ರವನ್ನು ಉಚ್ಚರಿಸಿದಾಗ ಆ ಮಗು ಕಣ್ ತೆರೆದು ಅರಳಿಕೆ ಪ್ರಾರಂಭಿಸುತ್ತೆ. ಅವಾಗ ಜಾತಿವೇದ ಮುನಿಗಳು ನುಡಿತಾರೆ, ಇದು ಸಾಮಾನ್ಯವಾದ ಶಿಶುವಲ್ಲ, ಇವನು ಧರ್ಮಪುರುಷ, ಲೋಕದ ಉದ್ಧಾರಕ್ಕಾಗಿ ಹುಟ್ಟಿ ಬಂದವನು, ಇವನಿಗೆ ಬಸವ ಎಂದು ಹೆಸರನ್ನಿಡಲು ಸೂಚಿಸುತ್ತಾರೆ. ತಮ್ಮ ಮನೆ ಗುರುಗಳು ಹೇಳಿದ ಹಾಗೆ ಆ ದಂಪತಿಗಳು ತಮ್ಮ ಮಗುವಿಗೆ ಬಸವರಸ ಎಂಬ ಹೆಸರನ್ನಿಟ್ಟು ಬೆಳೆಸಲಿಕ್ಕೆ ಪ್ರಾರಂಭಿಸುತ್ತಾರೆ. ಬಾಲಕ ಬಸವರಸರು ಚಿಕ್ಕಂದಿನಿಂದಲೇ ಬಹಳ ಬುದ್ಧಿವಂತರಾಗಿದ್ದರು. ಅವರು ತಮ್ಮ ಸುತ್ತಮುತ್ತಲಿನ ಪ್ರತಿಯೊಂದು ಆಚಾರ ವಿಚಾರಗಳನ್ನ ಪ್ರಶ್ನಿಸುತ್ತಿದ್ದರು. ಅವುಗಳಿಗೆ ಉತ್ತರವನ್ನ ಕಂಡುಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದರು. ಬಾಲಕ ಬಸವರಸರು ತಮ್ಮ 8ನೇ ವಯಸ್ಸಿಗೆ ಬಂದಾಗ ಅವರಿಗೆ ಉಪನಯನ ಮಾಡುವಂತಹ ಸಂದರ್ಭ ಒದಗಿ ಬರುತ್ತೆ. ತಂದೆ ಮಾದರಸನು ಉಪನಯನಕ್ಕೆ ಮಗನನ್ನ ಕರೆದಾಗ, ಅಪ್ಪ, ನನಗಿಂತ ವಯಸ್ಸಿನಲ್ಲಿ ಹಿರಿಯಳಾಗಿರುವಂತಹ ಅಕ್ಕನಿಗೆ ಮೊದಲು ಉಪನಯನ ಆಗಲಿ, ನಂತರ ನಾನು ಮಾಡಿಕೊಳ್ಳುವೆ ಎಂದು ಬಸವರಸರು ನುಡಿದಾಗ ತಂದೆ ಮಾದರಸನಿಗೆ ಬಹಳ ಕೋಪ ಬರುತ್ತೆ. ಇಲ್ಲ, ಇದು ಸಾಧ್ಯವಿಲ್ಲ, ಹೆಣ್ಣು ಮಕ್ಕಳಿಗೆ ಧರ್ಮ ಸಂಸ್ಕಾರ ಕೊಡುವಂತ ಪದ್ಧತಿ ನಮ್ಮಲ್ಲಿ ಇಲ್ಲ ಎಂದು ತಂದೆ ಮಾದರಸ ನುಡಿದಾಗ ಬಾಲಕ ಬಸವರಸರು ಮನೆಯನ್ನು ಬಿಡ್ಲಿಕ್ಕೆ ನಿರ್ಧಾರ ಮಾಡ್ತಾರೆ. ದುಂದುಬಿ ನಾಮ ಸಂವತ್ಸರ ಅಂದರೆ ಕ್ರಿಸ್ತಶಕ 1142ರಲ್ಲಿ ಬಾಲಕ ಬಸವರಸರು ಬಾಗೇವಾಡಿಯಿಂದ ಕೂಡಲ ಸಂಗಮಕ್ಕೆ ಹೊರಡುತ್ತಾರೆ. ಕೂಡಲ ಸಂಗಮದಲ್ಲಿ ಒಂದು ಗುರುಕುಲವಿರುತ್ತೆ. ಜಾತವೇದ ಮುನಿಗಳು ಆ ಗುರುಕುಲದ ಕುಲಪತಿಗಳಾಗಿರ್ತಾರೆ. ಬಾಲಕ ಬಸವರಸರ ಭಕ್ತಿ ಮತ್ತು ಶ್ರದ್ಧೆಯನ್ನು ಮೆಚ್ಚಿ ಜಾತವೇದ ಮುನಿಗಳು ತಮ್ಮ ಗುರುಕುಲದಲ್ಲಿಯೇ ಆಶ್ರಯ ಕೊಡಲು ನಿರ್ಧಾರ ಮಾಡ್ತಾರೆ. ಕೂಡಲ ಸಂಗಮದಲ್ಲಿನ ಸಂಗಮೇಶ್ವರ ದೇವಾಲಯದಲ್ಲಿ ಬಾಲಕ ಬಸವರಸರು ಅರ್ಚಕನ ಕಾಯಕ ಮಾಡುತ್ತಾ ತಮ್ಮ ವಿದ್ಯಾಭ್ಯಾಸವನ್ನು ಆ ಗುರುಕುಲದಲ್ಲಿಯೇ ಮುಂದುವರಿಸುತ್ತಾರೆ. ಬಸವಣ್ಣನವರು ತಮ್ಮ 21ನೇ ವಯಸ್ಸಿಗೆ ಬಂದಾಗ ಅವರಿಗೆ ಪರಮಾತ್ಮನ ದಿವ್ಯ ಸಾಕ್ಷಾತ್ಕಾರ ಮತ್ತು ಅನುಗ್ರಹವಾಗುತ್ತೆ. ಪರಮಾತ್ಮನ ಅನುಗ್ರಹವಾದ ನಂತರ ಬಸವಣ್ಣನವರಿಗೆ ಜ್ಞಾನೋದಯವಾಗಿ ಅವರಲ್ಲಿ ಮನ ಪರಿವರ್ತನೆಯಾಗುತ್ತೆ. ಇಲ್ಲಿಯವರೆಗೆ ಇದ್ದ ಎಲ್ಲಾ ಧರ್ಮಗಳಲ್ಲಿ ಬಸವಣ್ಣನವರಿಗೆ ಒಂದೊಂದು ಅಂಶ ಇಷ್ಟವಾಗಿತ್ತು. ಆದರೆ ಯಾವುದೇ ಧರ್ಮ ಕೂಡ ಅವರಿಗೆ ಸಂಪೂರ್ಣವಾದ ತೃಪ್ತಿ ತಂದುಕೊಡಲಿಲ್ಲ. ಅದಕ್ಕಾಗಿ ಬಸವಣ್ಣನವರು ಇಷ್ಟಲಿಂಗ ದೀಕ್ಷೆ ಎಂಬ ಧರ್ಮ ಸಂಸ್ಕಾರದ ಆಧಾರದ ಮೇಲೆ ಲಿಂಗಾಯತ ಎಂಬ ಒಂದು ಹೊಸ ಧರ್ಮವನ್ನ ಸ್ಥಾಪನೆ ಮಾಡ್ತಾರೆ. ಬಸವಣ್ಣನವರಿಗೆ ಪರಮಾತ್ಮನ ಸಾಕ್ಷಾತ್ಕಾರವಾದದ್ದು ಹಾಗೂ ಅವರು ಒಂದು ಹೊಸ ಧರ್ಮವನ್ನ ಸ್ಥಾಪನೆ ಮಾಡಿದ್ದು ಯುವನಾಮ ಸಂವತ್ಸರದ ಮಕರ ಸಂಕ್ರಾಂತಿಯಂದು, ಅಂದರೆ ದಿನಾಂಕ 14/1/1155. ಕೂಡಲ ಸಂಗಮದ ಗುರುಕುಲದಲ್ಲಿ ಒಂದು ಘಟಿಕೋತ್ಸವ ಸಮಾರಂಭ ಜರುಗುತ್ತೆ. ಆ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಚಾಲುಕ್ಯ ರಾಜದ ಬಿಜ್ಜಳರಾಯನ ಪ್ರಧಾನಿಗಳಾಗಿದ್ದ ಬಲದೇವರಸರು ಆಗಮಿಸುತ್ತಾರೆ. ಬಸವಣ್ಣನವರ ಪ್ರತಿಭೆ ಪಾಂಡಿತ್ಯವನ್ನು ಮೆಚ್ಚಿ ಬಲದೇವರಸರು ತಮ್ಮ ಒಬ್ಬಳೆ ಮಗಳಾದ ನೀಲಗಂಗಮ್ಮನವರನ್ನು ಮದುವೆ ಮಾಡಿಕೊಡಲು ಇಚ್ಛಿಸಿ ವಿವಾಹದ ಪ್ರಸ್ತಾಪವನ್ನ ಇಡುತ್ತಾರೆ. ಬಸವಣ್ಣನವರಿಗೆ ಸಂಸಾರ ಜೀವನದಲ್ಲಿ ಹೋಗುವುದು ಇಷ್ಟವಿರುವುದಿಲ್ಲ. ಅದಕ್ಕಾಗಿ ಪರಮಾತ್ಮ ನೀನೇ ನನಗೆ ದಾರಿ ತೋರಿ ಎಂದು ಬಸವಣ್ಣನವರು ಧ್ಯಾನಮಗ್ನರಲ್ಲಿ ಕುಳಿತಿರುತ್ತಾರೆ. ಆ ಸಂದರ್ಭದಲ್ಲಿ, ಎಲೆ ಮಗನೇ ಬಸವಣ್ಣ, ನಿನ್ನ ಮಹಿತಳದೋಳು ಮೆರೆದೆಪೆವು, ನೀನು ಬಿಜ್ಜಳರಾಯನಿಪ್ಪ ಮಂಗಳ ವೇಡಕ್ಕೆ ಹೋಗು ಎಂಬ ವಾಣಿ ಕೇಳಿಬರುತ್ತೆ. ಪರಮಾತ್ಮನ ಇಚ್ಛೆಯೂ ಕೂಡ ಅದೇ ಆಗಿದೆ ಎಂದು ಬಸವಣ್ಣನವರಿಗೆ ಗೊತ್ತಾದಾಗ ಅವರು ವೈವಾಹಿಕ ಜೀವನದಲ್ಲಿ ಇದ್ದೂ ಕೂಡ ಆಧ್ಯಾತ್ಮಿಕ ಸಿದ್ಧಿಯನ್ನು ಸಾಧಿಸಬಹುದೆಂದು ತಿಳಿದು ವಿವಾಹಕ್ಕೆ ಸಮ್ಮತಿಯನ್ನ ಸೂಚಿಸುತ್ತಾರೆ. ಬಸವಣ್ಣನವರು ಕೂಡಲ ಸಂಗಮದಿಂದ ಮಂಗಳ ವೇಳೆಗೆ ಹೋದದ್ದು ಯುವನಾಮ ಸಂವತ್ಸರ, ಅಂದರೆ ಕ್ರಿಸ್ತಶಕ 1155ರಲ್ಲಿ. ಮಂಗಳ ವೇಳೆಗೆ ಹೋದ ನಂತರ ಬಸವಣ್ಣನವರ ವಿವಾಹ ಬಲದೇವರಸರ ಒಬ್ಬಳೆ ಮಗಳಾದ ನೀಲಗಂಗಮ್ಮನವರ ಜೊತೆ ನಡೆಯುತ್ತೆ.